ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನೀವೀಗಿಲ್ಲಿ ನೋಡ್ತಿರುವಂಥದ್ದು ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ಬ್ರೀಫಾಗಿ ತೋರಿಸ್ತಿದ್ದೀನಿ. ರಾಗಿ ರೊಟ್ಟಿ ಈಗ ರಾತ್ರಿದೊಂದು ಸ್ವಲ್ಪ ಅನ್ನ ಉಳಿದಿದ್ರೆ ಅದಕ್ಕೆ ಸ್ವಲ್ಪ ನೀರು, ಒಂದು 6 ರೊಟ್ಟಿ ಆಗೋದಾದರೆ ಒಂದು ಸಣ್ಣ ಲೋಟದಷ್ಟು ನೀರು, ಅನ್ನನ ಚೆನ್ನಾಗಿ ತೊಳ್ಕೊಂಡು ನೀರು 4 ಕಾಳು ಉಪ್ಪು ಹಾಕಿ ಚೆನ್ನಾಗಿ ಹಣ್ಣಂಗೆ ಬೇಯೋಕ್ಕೆ ಒಲೆ ಮೇಲೆ ಇಟ್ಕೋಬೇಕು. ಅದು ರಾತ್ರಿ ಅನ್ನ ಸ್ವಲ್ಪ ಕಾಳು ಆಗಿರುತ್ತೆ ಮತ್ತು ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಡೋದ್ರಿಂದ ಅದು ಗಂಜಿ ಎಲ್ಲ ಹೋಗಿ ಉದ್ರುದ್ರಾಗಿರುತ್ತೆ. ಹಣ್ಣಂಗೆ ಅಂದರೆ ಮೆದುಗೆ ಬೇಯೋಂಗೆ ಬೇಯಿಸ್ಕೊಂಡು ಅದು ಚೆನ್ನಾಗಿ 1 ಲೋಟ ನೀರಲ್ಲಿ ಅರ್ಧ ಲೋಟ, ಯಾಕಂದರೆ ಅನ್ನದೊಳಗೆ ತೇವಾಂಶ ತುಂಬ ಇರುತ್ತೆ. ಇದು ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವ್ದಾದ್ರು ಹೀಗೆ ಹಿಟ್ಟು ಕುದಿಸ್ಕೊಂಡು ಮಾಡೋದು ಅಂತ. ಅದಕ್ಕೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಗುಚಿಬಿಟ್ಟು ಒಂದು 5 ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ರೆ ಅದು ಎಲ್ಲ ಅರಳಿಕೊಳ್ಳುತ್ತೆ ಚೆನ್ನಾಗಿ. ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಅದೇನಕ್ಕೆ ಸ್ವಲ್ಪ ಮೆದುವಿಗೆ ಆಯಿತು, ಒಂಚೂರು ಅನ್ನ ಜಾಸ್ತಿ ಆಯಿತು, ನೀರು ಜಾಸ್ತಿ ಆಯಿತು ಅನಿಸಿದ್ರೆ ಇನ್ನೂ ಸ್ವಲ್ಪ ಅದು ಬಿಸಿನೇ ಹಿಟ್ಟಿರುತ್ತಲ್ಲ, ಇನ್ನೂ ಸ್ವಲ್ಪ ರಾಗಿ ಹಿಟ್ಟು, ಹುಡಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗೆ ನಾದ್ಕೊಂಡು, ಒಂದು ಈಗ ನಾನು ಹಿಟ್ಟನ್ನು ತೋರಿಸಿದ್ನಲ್ಲ ಆ ಹದಕ್ಕೆ ಬರೋ ಹಾಗೆ ಮಾಡಿಕೊಂಡು, ಎಷ್ಟು ಸೈಜ್ ಬೇಕೋ ನಮಗೆ ಅಷ್ಟು ಸೈಜು ಚೆನ್ನಾಗಿ ನಾದಿದ್ರೆ ಮಾತ್ರ ರೊಟ್ಟಿ ಒಡೆದೋಗಲ್ಲ. ಇಲ್ಲ ಹಿಟ್ಟು ಸರಿ ನಾದದೇ ಇದ್ದರೆ ಆ ತುದಿ ಸ್ವಲ್ಪ ಒಡ್ಕೊಳ್ಳೋದು, ಸೀಳೋದು ಎಲ್ಲ ಆಗುತ್ತೆ. ತುದಿ ಚೂರು ಸೀಳಿದ್ರೂ ಪರವಾಗಿಲ್ಲ, ಇದು ನಾವು ರೊಟ್ಟಿ ಹಂಚಿಗೆ ಎತ್ತಾಕ್ಬೇಕಾರೆ ಅದು ಇದಾಗಬಾರ್ದು, ಏನೋ ಮುರಿದೋಗಬಾರ್ದು. ಅದನ್ನು ಚೆನ್ನಾಗಿ 2 ಕಡೆ ರಾಗಿ ರೊಟ್ಟಿ ಬೇಯಿಸ್ಕೊಂಡು, ಇದಕ್ಕೆ ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂತ ಇದು, ಮತ್ತು ಯಾವುದೇ ಪಲ್ಯ, ಬೀನ್ಸ್ ಪಲ್ಯ ಇದೆ, ಮತ್ತು ಕುರಶನಿ ಚಟ್ನಿ ಇದು, ಅದು ಹುಚ್ಚೆಳ್ಳು ಚಟ್ನಿ, ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂತ. ಇದರ ಜೊತೆ ಸ್ವಲ್ಪ ಮೊಸರು ನಾವು ಸೇರಿಸ್ಕೊಂಡು ತಿನ್ನೋಂಥದ್ದು. ತುಂಬ ಆರೋಗ್ಯಕರವಾದ, ಇದು ರುಚಿಕರವಾದ ಆರೋಗ್ಯಕರವಾದ ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ. ನಾವು ತೆಳು ಬೀನ್ಸ್ ಪಲ್ಯ, ಸಣ್ಣ ಬೀನ್ಸ್ ಪಲ್ಯ ಮಾಡ್ಕೊಂಡಿದ್ದೀವಿ, ಮೊಸರು. ಇದಿಷ್ಟು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ.